ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿ 12 ರಾಶಿಗಳ ಒಂದು ಇವತ್ತಿನ ಭವಿಷ್ಯ ನೋಡುವ ಮೊದಲು ಏನು ಮಾಡಬೇಕು ನೋಡಿ. ಸಾಮಾನ್ಯವಾಗಿ ನಾವು ದಿನನಿತ್ಯ ಕೂಡ ಕೆಲವೊಂದು ವಿಚಾರಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈ ದಿನ ವೃಷಭ ರಾಶಿಯವರ ಗುಣ ಸ್ವಭಾವದ ಬಗ್ಗೆ ತಿಳಿಸ್ಕೊಡ್ತೀನಿ. ಜ್ಯೋತಿಷ್ಯ ಶಾಸ್ತ್ರ ಆಗ್ಬೋದು, ವಾಸ್ತುಶಾಸ್ತ್ರಗಳ ಬಗ್ಗೆ ಮಾತನಾಡುವಾಗ ಸಾಮಾನ್ಯವಾಗಿ ತುಂಬ ಜನಕ್ಕೆ ನೋಡ್ತಾ ಇರ್ತೀರಾ, ಈ ವೃಷಭ ರಾಶಿಯವರ ಗುಣ ಸ್ವಭಾವ ಯಾವ ಇರುತ್ತೆ, ಅಥವಾ ವೃಷಭ ರಾಶಿಯವರು ಮುಂದಿನ ದಿನಗಳಲ್ಲಿ ಅನುಕೂಲಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಯಾವೆಲ್ಲ ಪರಿಹಾರಗಳನ್ನು, ಯಾವ ದೇವರ ಉಪಾಸನೆಯನ್ನು ಮಾಡಬೇಕು, ಯಾವ ದೇವರ ಆರಾಧನೆಯನ್ನು ಮಾಡ್ಕೊಳ್ಬೇಕು, ಯಾವ ರೀತಿ ಶುಭ ದಿನಗಳು ಯಾವುದಿರುತ್ತೆ, ಶುಭ ಬಣ್ಣಗಳು ಯಾವುದಿರುತ್ತೆ, ಶುಭ ದಿಕ್ಕು ಯಾವುದಿರುತ್ತೆ, ಅಥವಾ ಶುಭ ಒಂದು ನಂಬರ್ಗಳು ಕೇಳ್ತಾರೆ ಕೆಲವರು, ಸಂಖ್ಯೆಗಳು ಯಾವುದಿರುವಂಥದ್ದು, ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿರುವಂತಹ ವೃಷಭ ರಾಶಿಯವರ ಬಗ್ಗೆ ಮಾಹಿತಿಯನ್ನು ಇವತ್ತು ನಾನು ತಿಳಿಸ್ಕೊಡ್ತೀನಿ. ಇನ್ನು ಪ್ರಥಮ ರಾಶಿ ಮೇಷರಾಶಿಯವರಿಗೆ ನೋಡೋಣ, ಇದೆಲ್ಲ ಏನೆಲ್ಲ ಅನುಕೂಲಗಳಿದೆ ಇವತ್ತು, ಏನೆಲ್ಲ ಅನಾನುಕೂಲಗಳಿದೆ ಅಂತ. ಯಾರೆಲ್ಲ ಮೇಷರಾಶಿಯವರು ಇದ್ದರೆ ಈ ದಿನ ನಿಮಗೆ ಉತ್ತಮವಾಗಿರುವಂತಹ ದಿನ ಅಂತ ಹೇಳ್ತಾ ಇದೆ. ಶುಭ ಸೂಚನೆ ನಿಮಗೆ ವಾರದ ಮೊದಲನೇ ದಿನ ಸೋಮವಾರ ಆಗಿರುವಂಥದ್ದು ಇವತ್ತು ತುಂಬ ಒಳ್ಳೆ ದಿನ ಅಂತ ಹೇಳ್ತೀವಿ. ಯಾಕಂದರೆ ಅಷ್ಟಮಿ ಕೂಡ ಇರೋದು ಈ ಕುಲದೇವರು ಅಥವಾ ಈಗ ಸೋಮವಾರ ಆಗಿರೋದ್ರಿಂದ ಶಿವನನ್ನು ಪೂಜೆ ಮಾಡಿಕೊಳ್ಳೋರಿಗೆ ತುಂಬ ಒಳ್ಳೆ ದಿನ. ಇವತ್ತೆಲ್ಲಾದರೂ ಒಂದು ಬೆಳಗ್ಗೆ ಒಂದು ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆ ಕೆಲಸಗಳ ಕಾರ್ಯಗಳಾಗುತ್ತೆ. ಅಥವಾ ಶಿವನನ್ನು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು, ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರಗಳನ್ನು ಪ್ರಾರ್ಥನೆ ಮಾಡಿ ಮೇಷರಾಶಿಯವರಿಗೆ ಇವತ್ತು ಒಳ್ಳೆ ದಿನ. ಭೂಮಿ ವಿಚಾರವಾಗಿ ತುಂಬ ಚೆನ್ನಾಗಿ ಹೇಳ್ತಾ ಇದೆ ನೋಡಿ. ಭೂಮಿಗೆ ಸಂಬಂಧಿಸಿದ ಯಾವುದೇ ವ್ಯಾಜ್ಯಗಳು ಅಥವಾ ಸಮಸ್ಯೆಗಳಿದ್ರೂ ಕೂಡ ಇವತ್ತು ಇತ್ಯರ್ಥ ಆಗುತ್ತೆ ಅಂತ ನೋಡಿ. ಇವತ್ತು ಏನಾದರೂ ಮೇಷರಾಶಿಯವರು ಯಾವುದಾದ್ರು ಸೈಟ್ ವಿಚಾರದಲ್ಲಿನೋ, ನಿವೇಶನ ಯಾವುದಾದ್ರು ಜಾಗದ ವಿಚಾರವಾಗಿ, ಆಸ್ತಿಪಾಸ್ತಿ ವಿಚಾರವಾಗಿ, ಭೂಮಿಯ ವಿಚಾರವಾಗಿ ಏನಾದರೂ ಮಾತುಕತೆಗಳಿದ್ದು ಯಾವುದೇ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದರೆ ಒಂದು ಸಾರಿ ಶಿವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಒಂದು ದೇವಸ್ಥಾನಕ್ಕೆ ಹೋಗಿ ಆ ಒಂದು ಕೆಲಸ ಕಾರ್ಯಗಳಿಗೆ ಹೋಗಿ ನೀವು ಯಶಸ್ಸನ್ನು ಇವತ್ತು ಕಾಣ್ತೀರ. ಭೂಮಿ ವಿಚಾರವಾಗಿ ಎಲ್ಲ ಸಮಸ್ಯೆಗಳು ಕೂಡ ಬಗೆಯಿರುತ್ತೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಜಾಗ್ರತೆ ವಹಿಸುವುದು ಉತ್ತಮ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವರಿಗೆ ನೋಡೋಣ. ಇದನ್ನು ಯಾರೆಲ್ಲ ವೃಷಭ ರಾಶಿಯವರು ಇದ್ದಾರೆ, ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಇಂದು ಯಶಸ್ಸು ಸಿಗುತ್ತೆ. ಯಾರೆಲ್ಲ ವೃಷಭ ರಾಶಿಯವರು ಇದ್ದೀರಾ ಇವತ್ತು ಒಳ್ಳೆ ದಿನ. ಯಾರಾದರೂ ಏನಾದರೂ ಕೆಲಸ ಕಾರ್ಯಗಳ ಬಗ್ಗೆ ಅಥವಾ ಯಾವುದಾದ್ರೂ ಉದ್ಯೋಗದ ಬಗ್ಗೆ ನೋಡ್ತಾ ಇದ್ದರೆ ನಿಮಗೆ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ತಾ ಇದೆ. ಇವತ್ತು ತುಂಬ ಚೆನ್ನಾಗಿರುತ್ತೆ, ಯಶಸ್ಸು ಕೂಡ ಸಿಗುವಂಥದ್ದಾಗುತ್ತೆ. ಇನ್ನು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿದೆ ಅಂತ ಹೇಳ್ತಾ ಇದೆ ನೋಡಿ. ಯಾವಾಗ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಯೋಚನೆ ಮಾಡ್ತೀರಾ, ಒಂದೊಂದು ಒಳ್ಳೆಯ ಆದಾಯದ ಮೂಲಗಳು ನಿಮಗೆ ಹೆಚ್ಚಾಗುವಂಥದ್ದು, ಬೇರೆ ಕಡೆಯಿಂದ ಒಂದು ಹಣದ ಒಂದು ಒಳಹರಿವು ಹೆಚ್ಚಾಗುವಂತಹ ಸನ್ನಿವೇಶ ಕೂಡ ನಿಮಗೆ ಇರುತ್ತೆ. ಇನ್ನು ವಾಹನವನ್ನು ಓಡಿಸುವಾಗ ಬಹಳ ಎಚ್ಚರಿಕೆ ಅಗತ್ಯ. ವೃಷಭ ರಾಶಿಯವರೆಲ್ಲ ಇದ್ದೀರಾ, ಈ ಗಾಡಿಗಳನ್ನು ಓಡಿಸುವಾಗ, ವಾಹನವನ್ನು ಚಲಾವಣೆ ಮಾಡುವಾಗ ಇವತ್ತು ಜಾಗೃತರಾಗಿರಬೇಕು ನೋಡಿ. ತುಂಬ ಚೆನ್ನಾಗಿ ಡ್ರೈವಿಂಗ್ ಬರೋರ್ಗೇ ಒಂದು ಅಪಘಾತಗಳಾಗುವಂಥದ್ದು ಅಥವಾ ಯಾರೋ ಬಂದು ನಿಮಗೆ ಒಂದು ಆಕ್ಸಿಡೆಂಟ್ಗಳು ಮಾಡುವಂಥದ್ದು, ಅಪಘಾತಗಳು ಮಾಡುವಂಥದ್ದು ಇರೋದರಿಂದ ವಾಹನ ಚಲಾವಣೆ ಮಾಡುವಾಗ ವೃಷಭ ರಾಶಿಯವರು ಈ ದಿನ ಜಾಗೃತರಾಗಿರಬೇಕು. ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಇದನ್ನು ವ್ಯಾಪಾರಸ್ಥರಿಗೆ ವ್ಯವಹಾರದಲ್ಲಿ ದೊಡ್ಡ ಒಪ್ಪಂದದಲ್ಲಿ ಹೆಚ್ಚು ಲಾಭ ಆಗೋ ಅನುಕೂಲ ಆಗ್ತಾ ಇದೆ. ಮಿಥುನ ರಾಶಿಯವರು ಯಾರೆಲ್ಲ ಇದ್ರು ನೋಡಿ, ಯಾರೆಲ್ಲ ಒಂದು ದೊಡ್ಡ ಪ್ರಮಾಣದಲ್ಲಿ ಏನಾದರೂ ವ್ಯವಹಾರಗಳು ಇಟ್ಕೊಂಡಿರುವಂಥವ್ರು ವ್ಯಾಪಾರಸ್ಥರಿಗೆ ಒಂದು ಅನುಕೂಲಕರ ದಿನ ಆಗುತ್ತೆ ಅಂತ ಹೇಳ್ತಾ ಇದೆ. ಹೆಚ್ಚು ಲಾಭವಾಗುವಂತಹ ಅನುಕೂಲಗಳು ಇವತ್ತು ಇರುವಂಥದ್ದು. ಇನ್ನು ಕುಟುಂಬದಲ್ಲಿ ಶುಭ ಸಮಾರಂಭಗಳು ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಯಾರೆಲ್ಲ ನೋಡ್ಕೊಳ್ಬೇಕು ಇವತ್ತು ಈ ಮಿಥುನ ರಾಶಿಯವರು ಇದರ ಕುಟುಂಬದಲ್ಲಿ ಯಾವುದಾದ್ರೂ ಈ ಶುಭ ಸಮಾರಂಭಗಳು, ಯಾವುದಾದ್ರೂ ಮುಂದೆ ಒಳ್ಳೆಯ ಒಂದು ಶುಭ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇದ್ದರೆ ಒಳ್ಳೆಯ ದಿನ ಇವತ್ತು ಆಗುತ್ತೆ ನಿಮಗೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಇಂದು ನೀವು ಖರ್ಚುಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕು. ಯಾರೆಲ್ಲ ಕರ್ಕಾಟಕ ರಾಶಿಯವರು ಇದ್ದೀರಾ ನೋಡಿ, ಹಣಕಾಸಿನ ವಿಚಾರ, ಹಣ ಸಂಪಾದನೆ ಅಷ್ಟೇ ಅಲ್ಲ, ಅದನ್ನು ವಹಿವಾಟು ಅಂತ ಹೇಳ್ಬೋದು ಅಥವಾ ಖರ್ಚು ಮಾಡುವಂಥ ವಿಚಾರದಲ್ಲಿ ಜಾಗೃತರಾಗಿರಬೇಕು. ಹಣವನ್ನು ವ್ಯರ್ಥ ಆಲೋಚನೆಗಳಿಗೆ ಅಥವಾ ಐಷಾರಾಮಿ ವಸ್ತುಗಳನ್ನು ಒಂದು ಕೊಂಡುಕೊಳ್ಳಿಕ್ಕೆ ಅದಕ್ಕೆ ನೀವು ಹಣವನ್ನು ವ್ಯರ್ಥವನ್ನು ಮಾಡಬಾರ್ದು. ಇವತ್ತು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಕೆಲವು ಕೆಲಸಗಳಲ್ಲಿ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ನೋಡಿ. ಕರ್ಕಾಟಕ ರಾಶಿಯವರು ನೋಡ್ಕೊಳ್ಳಿ, ಯಾವುದಾದ್ರೂ ಕೋರ್ಟ್ ಕಚೇರಿ ವಿಚಾರಗಳು ಅಂತ ಹೇಳ್ತಾ ಇದೆ. ಮತ್ತು ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಏನಾದರೂ ವ್ಯಾಜ್ಯಗಳಾಗಿದ್ದು ಏನಾದರೂ ಇತ್ತು ಅಂತಂದರೆ ಇವತ್ತು ಸ್ವಲ್ಪ ಸಮಸ್ಯೆಗಳು ಇನ್ನೂ ಸ್ವಲ್ಪ ಹೆಚ್ಚಾಗುವಂತಹ, ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ. ಜಾಗೃತರಾಗಿರಬೇಕು ಕರ್ಕಾಟಕ ರಾಶಿಯವರು. ವ್ಯವಹಾರದಲ್ಲಿ ದೊಡ್ಡ ಅಪಾಯಗಳನ್ನು ಕೂಡ ತೆಗೆದುಕೊಳ್ಬಾರ್ದು. ಏನೇ ವ್ಯವಹಾರಗಳು ಇಟ್ಕೊಂಡ್ರೂ ಕೂಡ ಇವತ್ತು ಅಷ್ಟಾಗಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೆ. ಏನಾದರೂ ಸಮಸ್ಯೆಗಳು ಬರುವಂತಹ ಸನ್ನಿವೇಶಗಳು ಕೂಡ ಇವತ್ತು ಕರ್ಕಾಟಕ ರಾಶಿಯವ್ರಿಗೆ ಇರುತ್ತೆ. ಇನ್ನು ಸಿಂಹರಾಶಿಯವ್ರಿಗೆ ನೋಡಿದಾಗ ಇಂದು ಬದಲಾವಣೆಗಳಿಂದ ತುಂಬಿರೋ ದಿನ ಅಂತ ಹೇಳ್ತಾ ಇದೆ ನೋಡಿ. ಸಿಂಹರಾಶಿಯವ್ರಿಗೆ ಇದು ತುಂಬ ಒಳ್ಳೆ ದಿನ. ಯಾಕಂದರೆ ಮಹತ್ವವಾಗಿರುವಂಥ ಕೆಲಸ ಕಾರ್ಯಗಳು ಬದಲಾವಣೆ ಯಾರು ನಿರೀಕ್ಷೆ ಇಟ್ಕೊಂಡಿರ್ತೀರಾ, ಯಾಕಂದರೆ ತುಂಬ ಚೆನ್ನಾಗಿದೆ ಈ ಒಂದು ಸಮಯ. ಗುರುವಿನ ಅನುಗ್ರಹದಿಂದ, ಗುರುಬಲ ಇರೋದ್ರಿಂದ ಸಿಂಹರಾಶಿಯವ್ರಿಗೆ ಕೆಲವೊಂದು ಬದಲಾವಣೆಗಳಾಗ್ತಾ ಇದೆ. ಹಾಗಾಗಿ ಸಿನಿಮಾ ಅಥವಾ ಮನೋರಂಜನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅಂತ ಹೇಳ್ತಾ ಇದೆ ಇವತ್ತು. ಮತ್ತು ಏನಾಗುತ್ತೆ, ಈ ಕೆಲಸ ಕಾರ್ಯದ ವಿಚಾರದಲ್ಲಿ ಕೂಡ ನೀವು ಇವತ್ತು ಚಿಂತನೆ ಮಾಡ್ತೀರಾ ಅಂತ ನೋಡಿ. ಯಾಕಂದರೆ ಗುರುಬಲ ಇರೋದ್ರಿಂದ ನಿಮ್ಗೇನಾಗುತ್ತೆ, ಉನ್ನತ ಮಟ್ಟದ ಹುದ್ದೆಗಳು ನಿಮ್ಗೆ ಸಿಗುವಂಥದ್ದು ಅಥವಾ ಬೇರೆ ಕಡೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡಾದ್ರು ಅಭಿವೃದ್ಧಿಯ ಕಡೆ ಹೋಗುವಂಥದ್ದೆಲ್ಲ ಕೂಡ ಇರುತ್ತೆ. ಅದ್ರ ಜೊತೆ ಏನು ಹೇಳ್ತೀವಿ,
ಹೇಳ್ತಿದ್ರೆ ಇದು ಮನೋರಂಜನೆಗೋಸ್ಕರ ಕೂಡ ಏನಾದರೂ ಅಥವಾ ಯಾವುದಾದ್ರೂ ಒಂದು ಕಾರ್ಯಗಳು ಏನಾದರೂ ಒಂದು ನಡೀತಾ ಇತ್ತು ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೇನಾದರೂ ನಡೆಯುವಂಥದ್ದು, ಸಿನಿಮಾ ಕ್ಷೇತ್ರದಲ್ಲಿ ಏನಾದರೂ ಭಾಗವಹಿಸುವಂಥ ಅವಕಾಶಗಳಿದ್ದರೆ ಇವತ್ತು ಸಿಂಹರಾಶಿಯವರು ಹೋಗ್ಬೋದು. ಕನ್ಯಾ ರಾಶಿಯವರಿಗೆ ನೋಡಿದಾಗ ಇಂದು ನಿಮಗೆ ತುಂಬ ಒಳ್ಳೆಯ ದಿನವಾಗಿರುತ್ತದೆ. ನಿಮ್ಮ ಯೋಚಿತ ಕಾರ್ಯಗಳು ಪೂರ್ಣಗೊಳ್ಳುವಂಥದ್ದು. ಕನ್ಯಾ ರಾಶಿಯವರಿಗೂ ಕೂಡ ಶುಭಪ್ರದವಾಗಿರುವಂತಹ ದಿನ. ಅಂದುಕೊಂಡಂಥ ಕೆಲಸ ಕಾರ್ಯಗಳು, ಯೋಚಿತ ಕೆಲಸ ಕಾರ್ಯಗಳು ಅಂತ ಹೇಳ್ತಾ ಇದೆ. ಏನು ಅಂದ್ಕೊಂಡಿರ್ತೀರಲ್ವಾ, ಇವತ್ತು ಏನೆಲ್ಲ ನೀವು ಒಂದು ಕೆಲಸ ಕಾರ್ಯ ಈ ರೀತಿ ಇವತ್ತು ಆಗಬೇಕು ಅಂದ್ಕೊಂಡಿರ್ತೀರಲ್ವ, ಅದೆಲ್ಲವೂ ಕೂಡ ಯಶಸ್ವಿ ಆಗುತ್ತೆ. ಅಂದ್ಕೊಂಡ ರೀತಿಯಲ್ಲಾಗುತ್ತೆ, ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೋದು ಇವತ್ತು. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಬಹಳ ಎಚ್ಚರಿಕೆಯಿಂದ ವಹಿಸಿ. ಏನಾದರೂ ವ್ಯವಹಾರ ಇತ್ತು, ಯಾರಿಗಾದ್ರೂ ಹಣ ಕೊಡೋದು, ಕೊಂಡುಕೊಳ್ಳುವಂಥದ್ದು, ಹಣ ಈಸ್ಕೊಳ್ಳುವಂತಹ ವಿಚಾರ ಆಗ್ಬೋದು, ಅಥವಾ ಸಾಲವಾಗಿ ಹಣ ಕೊಡುವಂಥ ವಿಚಾರ ಆಗ್ಬೋದು, ಕನ್ಯಾ ರಾಶಿಯವರು ಜಾಗೃತರಾಗಿರಬೇಕು. ತುಲಾರಾಶಿಯವರಿಗೆ ನೋಡಿದಾಗ ಸಹೋದ್ಯೋಗಿಗಳಿಂದ ಕೆಲಸದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗುತ್ತೆ. ಯಾರೆಲ್ಲ ತುಲಾರಾಶಿಯವರು ಇದ್ದೀರಾ, ಜಾಗೃತರಾಗಿರಬೇಕು ಇವತ್ತು. ನೀವು ನೋಡಿ, ಎಲ್ಲೋ ಒಂದು ಹತ್ರ ವರ್ಕ್ ಮಾಡ್ತಾ ಇರ್ತೀರಾ, ಸಹೋದ್ಯೋಗಿಗಳು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಎಲ್ಲೇ ಹೋದರೂ ಕೂಡ. ಹಾಗಾಗಿ ಅವ್ರ ಜೊತೆ ಒಂದು ಸಂಬಂಧವನ್ನು ನೀವು ಗಟ್ಟಿ ಮಾಡ್ಕೊಳ್ಳುವಂಥದ್ದು ಇರಬೇಕಾಗುತ್ತೆ. ಯಾಕಂದರೆ ಯಾವುದೋ ಒಂದು ವಿಚಾರದಲ್ಲಿ ಸಮಸ್ಯೆಗಳನ್ನು ತಂದುಕೊಂಡು ಬಿಡ್ತೀರಾ, ಮಾತಿಗೆ ಮಾತು ಬೆಳೆಯುವಂಥದ್ದು ಆಗ್ಬೋದು, ಮಾನಸಿಕವಾಗಿ ಏನೋ ಒಂದು ತೊಂದರೆಗಳಾಗುವಂಥದ್ದು, ಯಾರು ಸಹಪಾಠಿಗಳು ಇರ್ತಾರೆ, ಸಹೋದ್ಯೋಗಿಗಳು ಇರ್ತಾರೆ, ಅವರಿಂದ ಕೆಲವೊಂದು ಸಮಸ್ಯೆಗಳು ಎದುರಾಗುವಂಥದ್ದು. ಉದ್ಯೋಗದ ನಿಮಿತ್ತ ನಿರೀಕ್ಷಿತ ಪ್ರಯಾಣ ಮಾಡಬೇಕಾಗುತ್ತೆ. ಮತ್ತು ಅದ್ರ ಜೊತೆ ನೋಡಿ ಏನು ಹೇಳ್ತಿದ್ರೆ, ಕೆಲಸ ಕಾರ್ಯದ ನಿಮಿತ್ತ ಎಲ್ಲೋ ಹೊರಗಡೆ ಕಳಿಸ್ತಾರೆ, ಅಥವಾ ಎಲ್ಲೋ ಹೊರಗಡೆ ಹೋಗಿ ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು ಅಂತಹ ಸನ್ನಿವೇಶ ಇವತ್ತು ನಿಮಗೆ ಎದುರಾಗುತ್ತೆ ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ನೋಡಿದಾಗ ನೋಡಿ, ಉದ್ಯೋಗದಲ್ಲಿರುವವರಿಗೆ ಸಹೋದ್ಯೋಗಿಗಳಿಂದ ಭಿನ್ನಾಭಿಪ್ರಾಯಗಳು ಹೆಚ್ಚಾಗಬಹುದು. ನಿಮಗೂ ಅದೇ ಹೇಳ್ತಾ ಇದೆ, ಯಾರೆಲ್ಲ ವೃಶ್ಚಿಕ ರಾಶಿಯವರಿದ್ದೀರ ನೀವು ಕೂಡ ಸಹಪಾಠಿಗಳ ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ. ಭಿನ್ನಾಭಿಪ್ರಾಯಗಳು ಅಂತ ನೋಡಿ, ನೀವೊಂದು ಹೇಳಿದ್ರೆ ಅವರೊಂದು ಹೇಳ್ತಾರೆ, ಅಥವಾ ನೀವೇನೋ ಕೆಲಸ ಮಾಡೋಣ ಅಂತಂದರೆ ಅವ್ರು ಇನ್ನೊಂದು ಹೇಳೋದು, ಈ ರೀತಿ ಎಲ್ಲ ಒಂದು ಸಾಮಾನ್ಯವಾಗಿರುವಂತಹ ಒಂದು ಭಿನ್ನಾಭಿಪ್ರಾಯಗಳಾಗುವಂತಹ ವೃಶ್ಚಿಕ ರಾಶಿಯವರಿಗಿರುತ್ತೆ. ಇದ್ರ ಜೊತೆ ಈ ಮಕ್ಕಳಿಂದ ಕೆಲವೊಂದು ಸಮಸ್ಯೆಗಳಂತೆ, ಯಾಕೆಂದರೆ ಮಕ್ಕಳ ಹಠಮಾರಿ ಸ್ವಭಾವದಿಂದ ನಿಮಗೆ ಇದು ಸ್ವಲ್ಪ ಮಾನಸಿಕ ಒತ್ತಡ ಅಂತ ಹೇಳ್ತಾ ಇದೆ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ಮನೇಲಿ ಏನೋ ಒಂದು ಮಕ್ಕಳ ಒಂದು ಕಿರಿಕಿರಿ ಆಗ್ಬೋದು, ಅಥವಾ ಏನೋ ಹಠ ಮಾಡ್ತಾ ಇರ್ತಾರೆ, ಯಾವುದೋ ಕೆಲಸ ಕಾರ್ಯ ಯಾವುದೋ ಒಂದು ವಿಚಾರಕ್ಕೆ ಮಕ್ಕಳು ಹಠ ಮಾಡ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ಕೆಲವೊಂದು ಮಾನಸಿಕವಾಗಿ ಒಂದು ಕಿರಿಕಿರಿ ಅಥವಾ ಏನೋ ಒಂದು ಸಮಸ್ಯೆ ಉಂಟಾಗುವಂತಹ ಸನ್ನಿವೇಶವನ್ನು ವೃಶ್ಚಿಕ ರಾಶಿಯವರು ಇವತ್ತು ನೋಡಬೇಕಾಗುತ್ತೆ. ಹಾಗಾಗಿ ಮಕ್ಕಳೊಟ್ಟಿಗೆ ಮಾತನಾಡುವಾಗ ಸ್ವಲ್ಪ ಜಾಗೃತರಾಗಿ ಅವರಿಗೆ ಒಂದು ಮನವೊಲಿಸುವಂತಹ ಒಂದು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಧನುರಾಶಿಯವರಿಗೆ ನೋಡಿದಾಗ ವೃತ್ತಿ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಯಾರೆಲ್ಲ ಧನುಸು ರಾಶಿ ಇದ್ದಾರೆ, ನಿಮಗೂ ಕೂಡ ಮಾಡುವಂಥ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಕೆಲವೊಂದು ಸಮಸ್ಯೆಗಳು ಎದುರಾಗುತ್ತೆ. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಅವಕಾಶ ಪ್ರಾಪ್ತಿಯಾಗುತ್ತೆ. ನೋಡಿ, ಯಾವುದು ಚಿಂತೆ ಮಾಡಬೇಡಿ. ಏನೋ ಕೆಲಸ ಉದ್ಯೋಗದಲ್ಲಿ ಸಮಸ್ಯೆನ ಏನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾವುದಾದ್ರೂ ದೇವರ ಧ್ಯಾನ ಮಾಡೋದು, ಪೂಜೆ ಮಾಡುವಂಥದ್ದು, ಎಲ್ಲಾದರೂ ಪೂಜೆ ಪುನಸ್ಕಾರಗಳು ನಡೀತಾ ಇದ್ದರೆ ಅಲ್ಲಿಗೆ ಅಂದರೆ ಅವಕಾಶ ಪ್ರಾಪ್ತಿ ಆಗುತ್ತೆ ನಿಮಗೆ. ದೇವಸ್ಥಾನಕ್ಕೆ ಹೋಗುವಂಥವು ಯಾರೋ ಬರ್ತಾರೆ, ಈ ರೀತಿ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾರೆ, ಅಥವಾ ಎಲ್ಲೋ ಒಂದು ಪೂಜೆ ನಡೀತಿರುತ್ತೆ ಅಲ್ಲಿಗೆ ಹೋಗೋಣ ಅಂತ ಹೋಗಿ ಇವತ್ತು. ಅದರಿಂದ ನಿಮಗೆ ಮುಂದಿನ ದಿನಗಳು ಕೂಡ ಅಭಿವೃದ್ಧಿ ಧನುಸು ರಾಶಿಯವರಿಗೆ. ಇನ್ನು ಇವತ್ತು ಮಕರ ರಾಶಿಯವರಿಗೆ ನೋಡಿದಾಗ ಹಿರಿಯರ ಬೆಂಬಲ ನಿಮಗೆ ಸಂಪೂರ್ಣವಾಗಿ ಸಿಗಲಿದೆ ಅಂತ ಹೇಳ್ತಾ ಇದೆ. ಇದರಿಂದ ಒಳ್ಳೆಯದೇ. ನೋಡಿ, ಯಾವಾಗ ನಮ್ಮ ಹಿರಿಯರಿಂದ, ಮನೆಯವರಲ್ಲಿ ಯಾರೆಲ್ಲ ದೊಡ್ಡವರು ಇರ್ತಾರೆ ಅವರಿಂದ ನಮಗೆ ಒಂದು ಆಶೀರ್ವಾದ ಸಿಕ್ಕರೆ ಒಳ್ಳೆಯದು. ಅದ್ರ ಜೊತೆ ಬೆಂಬಲ, ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಯಾವಾಗ ಅವರು ಬೆಂಬಲವಾಗಿ ನಿಂತ್ಕೊಳ್ತಾರೆ, ನಿಮಗೆ ಯಶಸ್ಸಿನ ದಾರಿ ಕಾಣಿಸುತ್ತೆ. ಇನ್ನು ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಸರ್ಕಾರಿ ಕೆಲಸಗಳಿಂದ ಪೂರ್ಣಗೊಳ್ಳುತ್ತೆ ಅಂತ ನೋಡಿ. ಈಗ ಯಾವುದೊಂದು ಗೌರ್ನಮೆಂಟ್ ವಿಚಾರ, ಯಾಕೆಂದರೆ ಈ ಗೌರ್ನಮೆಂಟಿಂದ ಕೆಲಸ ಕಾರ್ಯಗಳಾಗಬೇಕಾದ್ರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅದೆಲ್ಲ ಪತ್ರದ ವ್ಯವಹಾರಗಳು ತುಂಬ ಇರೋದ್ರಿಂದ ಅವೆಲ್ಲ ಬಾಕಿ ಇರುವಂತಹ ಇವತ್ತು ಕೆಲಸಗಳು ಪೂರ್ಣಗೊಳ್ಳುತ್ತೆ. ಅದ್ರ ಕಡೆ ಗಮನ ಕೊಡಿ. ಒಂದು ಕಡೆ ಹಿರಿಯರ ಆಶೀರ್ವಾದ ಕೂಡ ಇದೆ ನಿಮಗೆ. ಹಾಗಾಗಿ ಏನು ನಿಂತೋಗಿರುವಂಥ ಕೆಲಸ ಕಾರ್ಯಗಳ ಬಗ್ಗೆ ಇವತ್ತು ಚಿಂತನೆ ಮಾಡಿದ್ರೆ ನಿಮಗೆ ಈ ಗೌರ್ನಮೆಂಟ್ ವಿಚಾರದಲ್ಲಿ ಅಭಿವೃದ್ಧಿಯಿಂದ ನೀವು ಒಳ್ಳೆಯ ಸುದ್ದಿ ಕೂಡ ಕೇಳ್ತೀರಾ ಅಂತ. ಕೆಲವೊಂದು ಒಳ್ಳೆಯ ಸುದ್ದಿಗಳು ಕೂಡ ನಿಮಗೆ ಕಿವಿಗೆ ಇವತ್ತು ಬೀಳುವಂಥದ್ದು ಮಕರ ರಾಶಿಯವರಿಗೆ. ಕುಂಭರಾಶಿಯವರಿಗೆ ನೋಡಿದಾಗ ವ್ಯಾಪಾರಕ್ಕೆ ವಿದೇಶ ಪ್ರಯಾಣ ಲಾಭದಾಯಕವಾಗಿದೆ. ಯಾರೆಲ್ಲ ಕುಂಭರಾಶಿಯವರು ವಿದೇಶಕ್ಕೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ವ್ಯಾಪಾರಗಳು ಮಾಡ್ತಿರುವಂಥದ್ದು, ಅಲ್ಲೇನೋ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ನೋಡ್ತಾ ಇರ್ತೀರ, ಅಲ್ಲೇನೋ ಉದ್ಯೋಗ ವ್ಯಾಪಾರಕ್ಕೆ ನೋಡ್ತಾ ಇರ್ತೀರಾ, ಅಂಥವ್ರಿಗೆ ಇವತ್ತು ಲಾಭದಾಯಕವಾಗಿರುವಂಥದ್ದು. ಇನ್ನು ಅತಿ ಬೇಗ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು, ಅದರ ಜಾಗೃತರಾಗಿರಬೇಕು. ಏನೋ ಹೇಳ್ಬಿಟ್ಟು ಗುರುಗಳು ನಮಗೆ ವಿದೇಶದಲ್ಲಿ ನನಗೆ ಇವತ್ತು ಅನುಕೂಲ ಆಗುತ್ತೆ, ಏನೋ ಮಾಡ್ತಾ ಇರ್ತೀರಾ, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರುವಾಗ ಸ್ವಲ್ಪ ಜಾಗೃತರಾಗಿರಬೇಕು. ಒಂದು 2-3 ಬಾರಿ ಆಲೋಚನೆ ಮಾಡಿ ಮಾಡ್ಕೊಳ್ಬೇಕಾಗತ್ತೆ. ತ್ವರಿತ ನಿರ್ಧಾರಗಳನ್ನು ತಗೊಳ್ಬಾರ್ದು ಅಂತ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಗಳನ್ನು ಮಾಡಿಕೊಳ್ಬೇಕು. ಆರೋಗ್ಯದ ಬಗ್ಗೆ ಕೂಡ ಜಾಗೃತಿ ವಹಿಸುವುದು ಉತ್ತಮ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ. ಇದನ್ನು ಹಳೆಯ ನಿರ್ಧಾರಗಳ ಬಗ್ಗೆ ಸ್ವಲ್ಪ ಚಿಂತರಾಗ್ತೀರಾ ಅಂತ ನೋಡಿ. ಯಾವುದೋ ಒಂದು ಸಮಯದಲ್ಲಿ ತಗೊಂಡಿರುವಂತಹ ಏನು ನಿರ್ಧಾರಗಳಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಚಿಂತನೆ ಆಗುವಂಥದ್ದು. ಇಲ್ಲ, ನಾನು ಆ ನಿರ್ಧಾರ ಮಾಡಬಾರ್ದಾಗಿತ್ತಾ, ಅಥವಾ ಏನೋ ಸಮಸ್ಯೆಗಳು ಬರುವಂಥದ್ದು. ಯಾಕೆಂದರೆ ಅದೆಲ್ಲ ಇವತ್ತು ನಿಮಗೆ ಚಿಂತನ ಒಂದು ತಲೆಗೆ ಬರುವಂಥದ್ದು. ಹಾಗಾಗಿ ಅದನ್ನು ನೀವು ಸರಿಪಡಿಸ್ಕೊಳ್ಬೇಕು. ಹಿಂದೆ ಯಾವುದೋ ಒಂದು ತೀರ್ಮಾನ ಅಥವಾ ನಿರ್ಧಾರ ಅದು ಸಮಸ್ಯೆ ಕೊಟ್ಟಿರುತ್ತೆ ನಿಮಗೆ, ಅದನ್ನು ಇವತ್ತು ಬಗೆಹರಿಸ್ಕೊಡ್ಲಿಕ್ಕೆ, ಇವತ್ತು ಚಿಂತನೆ ಮಾಡಲಿಕ್ಕೆ ಶುಭಪ್ರದವಾಗಿರುವಂತಹ ದಿನ. ಇನ್ನು ವೃತ್ತಿಪರ ಯಶಸ್ಸಿನ ಜೊತೆಗೆ ಸಂತೋಷದ ವಾತಾವರಣ ಇರುತ್ತೆ, ಮತ್ತು ಕೆಲಸ ಕಾರ್ಯದಲ್ಲಿ ನೀವು ಮಾಡುವಂಥ ಕ್ಷೇತ್ರದಲ್ಲಿ ತುಂಬ ಯಶಸ್ಸಿನ ಒಂದು ದಿನ ಆಗುತ್ತೆ. ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಕೂಡ ಆಗ್ತಾ ಇದೆ. ಸ್ನೇಹಿತರಿಂದ ಕೂಡ ಆರ್ಥಿಕ
ನೆರವನ್ನು ನಿರೀಕ್ಷೆ ಮಾಡ್ಬೋದು. ಹಣಕಾಸಿನ ವಿಚಾರದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ, ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರಕ್ಕೆ ಏನಾದರೂ ಹಣದ ಅಭಾವ ಉಂಟಾಗಿದ್ದು, ಅಥವಾ ವೈಯಕ್ತಿಕ ವಿಚಾರಕ್ಕೆ ಏನಾದರೂ ಹಣಕಾಸಿನ ಒಂದು ಸಮಸ್ಯೆಗಳಿತ್ತು ಅಂತಂದರೆ, ಅಭಾವ ಉಂಟಾಗಿದ್ದರೆ ಸ್ನೇಹಿತರಿಂದ ನೋಡಿ, ಯಾರೋ ಒಬ್ರು ತುಂಬ ಇಷ್ಟ ಮಿತ್ರರು ನಿಮಗೆ ಧನ ಸಹಾಯ ಮಾಡುವಂಥ ಅವಕಾಶಗಳು ಇವತ್ತು ಮೀನರಾಶಿಯವರಿಗೆ ಇರುವುದು.